ಇನ್ನು ರಾಜ್ಯ ಸರ್ಕಾರದ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಅಂದರೆ ಅದು ಅನ್ನಭಾಗ್ಯ ಯೋಜನೆ. ಆದರೆ ಈಗ ಅನ್ನಭಾಗ್ಯ ಯೋಜನೆಗೆ ಮತ್ತೆ ಗ್ರಹಣ ಹಿಡಿಯುತ್ತಾ ಈ ರೀತಿ ಅಂತ ಒಂದು ಸಣ್ಣ ಅನುಮಾನ ಬರ್ತಾ ಇದೆ. ಇದಕ್ಕೆ ಕಾರಣ ಅಂದರೆ ಅನ್ನಭಾಗ್ಯದ ಅಕ್ಕಿಯನ್ನು ಯಾರು ಸಾಗಣೆ ಮಾಡ್ತಾರೆ, ಯಾರು ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಅಂತ ಲಾರಿ ಮಾಲೀಕರೇ ಈಗ ಮುಷ್ಕರಕ್ಕೆ ಮುಂದಾಗ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ 4 ತಿಂಗಳಿಂದ ನಮಗೆ ಸಾಗಾಣಿಕೆ ವೆಚ್ಚವನ್ನು ಸರ್ಕಾರ ಕೊಟ್ಟಿಲ್ಲ, ಸುಮಾರು 250 ಕೋಟಿ ರೂಪಾಯಿ ಬಾಕಿ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಇದೆಲ್ಲದರ ನಡುವೆ ಇವತ್ತು ರಾಜ್ಯ ಸರ್ಕಾರ ಸರಿಸುಮಾರು 80ರಿಂದ 120 ಕೋಟಿ ನಡುವೆ ಇರುವಂಥ ಎಲ್ಲ ಸಾಗಾಣಿಕೆ ವೆಚ್ಚವನ್ನು ರಿಲೀಸ್ ಮಾಡಿ ಆದೇಶವನ್ನು ಹೊರಡಿಸಿದೆ. ಜೊತೆಗೆ 999 ಕೋಟಿ ರೂಪಾಯಿ ಹೊಸ ಅಕ್ಕಿ ಖರೀದಿ ಸೇರಿದಂತೆ ಬಾಕಿ ಇರುವಂಥ ಎಲ್ಲ ಸಾಗಾಣಿಕೆ ವೆಚ್ಚ, ಲಾಭಾಂಶ ಸೇರಿದಂತೆ ಎಲ್ಲದಕ್ಕೂ ಕೂಡ ಹಣ ಬಿಡುಗಡೆ ಮಾಡೋದಕ್ಕೆ ಸೂಚನೆ ಕೊಟ್ಟಿದೆ. ಆದರೆ ಲಾರಿ ಮಾಲೀಕರು ಮಾತ್ರ ನಮ್ಮ ಅಕೌಂಟ್ಗೆ ಹಣ ಬರೋ ತನಕ ನಾವು ನಮ್ಮ ಧರಣಿಯನ್ನು ನಿಲ್ಲಿಸಲ್ಲ ಅಂತ ಹೇಳ್ತಿದ್ದಾರೆ. ಅನ್ನಭಾಗ್ಯ ಯೋಜನೆ ಅಂದರೆ ಸರ್ಕಾರದ ಅತ್ಯಂತ ಫ್ಲಾಗ್ಶಿಪ್ ಕಾರ್ಯಕ್ರಮ. ಅನ್ನಭಾಗ್ಯಕ್ಕೆ ಸರ್ಕಾರವೇ ಕನ್ನ ಹಾಕ್ತಾ ಇದೆ. ನಮಗೆ 3 ತಿಂಗಳಿಂದ ಅಮ್ಮ ಅಲ್ಲಿ ಕಾಸು ಕೊಡಬೇಕು. 3 ತಿಂಗಳಿಗೆ 6 ಲಕ್ಷ ಬರಬೇಕು ಒಂದು ಗೋಡನ್ಗೆ. ಹುಡುಗರು ಫೀಸು, ಮನೆ ಬಾಡಿಗೆ ಅದು ಕಟ್ಟಕ್ಕೆ ತೊಂದರೆ ಆಗಿದೆ ಸರ್. ಬಿಲ್ ಪಾಸ್ ಆಗಿಲ್ಲ ಅಂತ ಹೇಳಿ ನೀವು ನಮಗೆ ಹಣ ಕೊಡೋ ತನಕ ದಯವಿಟ್ಟು ಯಾವುದೇ ಕಾರಣಕ್ಕೆ ನಾವು ಗಾಡಿನ ಮೂವ್ ಮಾಡೋಕ್ಕಾಗಲ್ಲ. ಟೆಂಡರ್ ಅಲ್ಲಿ ಕೆಲವು ತಡ ಆಗಿದೆ, ಈ ವಾರದಲ್ಲಿ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗ್ತದೆ. ಅನ್ನಭಾಗ್ಯ ಅದೆಷ್ಟೋ ಬಡವರ ಹಸಿವು ನೀಗಿಸಿದ ಮಹತ್ವದ ಯೋಜನೆ. ಹಸಿವು ಮುಕ್ತ ಕರ್ನಾಟಕ ಮಾಡಬೇಕೆಂಬ ಸರ್ಕಾರದ ಮಹತ್ ಕಾರ್ಯ. ಆದ್ರೆ ಯೋಜನೆಯಿಂದಾಗಿ ರಾಜ್ಯ ಸರ್ಕಾರ ಸದ್ಯ ವಿವಾದಕ್ಕೆ ಸಿಲುಕಿದೆ. ರಾಜ್ಯ ಸರ್ಕಾರ ಆಹಾರ ಧಾನ್ಯ ಸಾಗಾಣಿಕೆ ವೆಚ್ಚ ಬಾಕಿ ಉಳಿಸಿಕೊಂಡಿರೋದು ಲಾರಿ ಮಾಲೀಕರ ಕಣ್ಣು ಕೆಂಪಾಗಿಸಿದೆ. ಅನ್ನಭಾಗ್ಯದ ಧಾನ್ಯ ಸರಬರಾಜು ಮಾಡ್ತಿದ್ದ ಲಾರಿ ಬಂದ್. TV9 ವರದಿ ಬಳಿಕ 2 ತಿಂಗಳ ಬಾಕಿ ಹಣ ರಿಲೀಸ್. ವಿಷಯ ಏನಂದ್ರೆ, ಸಾವಿರಾರು ಲಾರಿಗಳು ಅನ್ನಭಾಗ್ಯದ ಆಹಾರ ಧಾನ್ಯ ಸರಬರಾಜು ಮಾಡ್ತವೆ. ಆದ್ರೆ ರಾಜ್ಯ ಸರ್ಕಾರ ಕಳೆದ 4 ತಿಂಗಳಿನಿಂದ ಇವರಿಗೆ ಹಣ ಕೊಟ್ಟಿಲ್ವಂತೆ. ಲಾರಿ ಮಾಲೀಕರಿಗೆ ಕೊಡಬೇಕಾದ 250 ಕೋಟಿ ಹಣ ಬಾಕಿ ಉಳಿಸಿಕೊಂಡಿದೆ. ಹೀಗಾಗಿ ಲಾರಿ ಮಾಲೀಕರು ತಮ್ಮ ಚಾಲಕರು ಹಾಗೂ ಸಿಬ್ಬಂದಿಗೆ ಹಣ ನೀಡುವುದಕ್ಕೂ ಕಷ್ಟಪಡ್ತಿದ್ದಾರೆ. ಮತ್ತೊಂದು ಕಡೆ ಕೆಲಸ ಮಾಡಿರೋದಕ್ಕೆ ಕೂಲಿ ಸಿಗದೆ ಕಾರ್ಮಿಕರು ಕಂಗಾಲಾಗಿದ್ದಾರೆ. ಇದರಿಂದ ಅನ್ನಭಾಗ್ಯದ ಆಹಾರ ಧಾನ್ಯ ಸರಬರಾಜು ಮಾಡ್ತಿದ್ದ ಲಾರಿಗಳು ನಿಂತಲ್ಲೇ ನಿಂತಿವೆ. ಸರ್, ತಮಗೆ ಎಷ್ಟು ತಿಂಗಳಿನಿಂದ ಹಣವನ್ನ ಲಾರಿ ಮಾಲೀಕರು ಕೊಡಬೇಕು ಮತ್ತು ಏನು ಹೇಳ್ತಿದ್ದಾರೆ, ಯಾಕೆ ಕೊಟ್ಟಿಲ್ವಂತೆ? ಸರ್, ನಮಗೆ 3 ತಿಂಗಳಿಂದ ಅಮ್ಮ ಅಲ್ಲಿ ಕಾಸು ಕೊಡಬೇಕು. ಕೇಳಿದ್ರೆ ನಮಗೆ ಬಿಲ್ ಆಗಿಲ್ಲ ಅಪ್ಪ, ಇದಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಮ್ಗೀಗ ಹುಡುಗರು ಫೀಸು, ಮನೆ ಬಾಡಿಗೆ ಅದು ಕಟ್ಟಕ್ಕೆ ತೊಂದರೆ ಆಗಿದೆ ಸರ್. 3-4 ತಿಂಗಳಿಂದ ಇದು ಕೊಟ್ಟಿಲ್ಲ ನಮಗೆ. 3 ತಿಂಗಳಿಗೆ 2 ಲಕ್ಷ, 3 ತಿಂಗಳಿಗೆ 6 ಲಕ್ಷ ಬರಬೇಕು ಒಂದು ಗೋಡನ್ಗೆ. ಒಟ್ಟು ನೀವು ಇಲ್ಲಿ ಎಷ್ಟು ಜನ ಹಮಾಲಿಗಳಿದ್ದೀರಾ ಸರ್? ನಾವು 32 ಜನ ಇದ್ವಿ 3 ಗೋಡನಿಂದ, 5 ಗೋಡನಿಂದ. ಏನ್ ಹೇಳ್ತಾರೆ ಲಾರಿ ಮಾಲೀಕರು? ನಿಮ್ಮ ದುಡ್ಡನ್ನು ಕೊಡಿ ಅಂದ್ರೆ ಏನ್ ಹೇಳ್ತಾರೆ? ಬಿಲ್ ಆಗಿಲ್ಲ, ಬಿಲ್ ಆದ್ಮೇಲೆ ಕೊಡ್ತೀನಿ ಅಂತ ಹೇಳ್ತಾರೆ. ಬಿಲ್ ಪಾಸ್ ಆಗಿಲ್ಲ ಅಂತ ಹೇಳ್ತಾರೆ. ಈ ಬಗ್ಗೆ ಚಿಲ್ಲರೆ ಸಾಗಾಣಿಕೆ ಗುತ್ತಿಗೆದಾರ ಸಂಘದ ರಾಜ್ಯಾಧ್ಯಕ್ಷ ಷಣ್ಮುಗಪ್ಪ ಈ ಹಿಂದೆಯೇ ರಾಜ್ಯ ಸರ್ಕಾರದ ಗಮನಕ್ಕೆ ತಂದಿದ್ರು. 15 ದಿನಗಳ ಡೆಡ್ಲೈನ್ ಕೂಡ ಕೊಟ್ಟಿದ್ರು. ಆದ್ರೆ ಸರ್ಕಾರ ಮಾತ್ರ ತಾನು ಕೊಟ್ಟ ಭರವಸೆ ಉಳಿಸಿಕೊಂಡಿಲ್ಲ ಅಂತಿದ್ದಾರೆ ಷಣ್ಮುಗಪ್ಪ. ನಮ್ದು ಕಂಪ್ಲೀಟ್ ಹಣ ಕೊಡೋ ತನಕ, ನಾವು ಸಾಲ ತೀರ್ಸೋ ತನಕ, ನೀವು ನಮಗೆ ಹಣ ಕೊಡೋ ತನಕ ದಯವಿಟ್ಟು ಯಾವುದೇ ಕಾರಣಕ್ಕೆ ನಾವು ಗಾಡಿನ ಮೂವ್ ಮಾಡೋಕ್ಕಾಗಲ್ಲ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಮ್ಮನ್ನು ಕ್ಷಮಿಸಬೇಕು. ನಾವು ಪೊಲಿಟಿಕಲ್ ಮಾಡ್ತಾ ಇಲ್ಲ. ಆದ್ರೆ ನಮ್ದು ಹಣ ರಿಲೀಸ್ ಮಾಡೋ ತನಕ ಯಾವುದೇ ಕಾರಣಕ್ಕೆ ನಾವು ಗಾಡಿನ ಚಲಾಯಿಸೋ ತೀರ್ಮಾನ ಎಲ್ಲ ತಗೊಂಡೋಗ್ಬಿಡಿದೆ. ನಾಳೆ ಬೆಳಿಗ್ಗೆ 9 ಗಂಟೆಯಿಂದ ಯಾವ ವೇರ್ ಹೌಸ್ ಅಲ್ಲೂ ನಮ್ದು ಗಾಡಿ ಒಂದು ಕೂಡ ಬರಲ್ಲ ಎಂಬ ತೀರ್ಮಾನ ಅಲ್ಲಿ ಲಾರಿ ಮಾಲೀಕರು ತೀರ್ಮಾನ ತಗೊಂಡ್ಬಿಟ್ಟಿದ್ದಾರೆ. ಯಾವಾಗ ಲಾರಿ ಮಾಲೀಕರ ಮುಷ್ಕರ ತೀವ್ರವಾಯಿತು, TV9 ಅಸಲಿ ಸಮಸ್ಯೆ ಎಲ್ಲಾಗಿದೆ ಅನ್ನೋದನ್ನ ಕೆದಕೋದಕ್ಕೆ ಶುರು ಮಾಡಿತು. ಇದರ ಭಾಗವಾಗಿ ನಾವು ಆಹಾರ ಸಚಿವ ಮುನಿಯಪ್ಪ ಅವರನ್ನ ಮಾತನಾಡಿಸಿದ್ವಿ. ಯಾಕಾಗಿ ತೊಂದರೆ ಆಗ್ತಿದೆಯಂತ ಪ್ರಶ್ನಿಸಿದ್ವಿ. ಎಲ್ಲ ಗೊಂದಲಗಳಿಗೆ ಉತ್ತರ ಕೊಟ್ಟ ಆಹಾರ ಸಚಿವರು ವಾರದೊಳಗಡೆ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ಕೊಟ್ಟರು. ಈ ವಾರದಲ್ಲಿ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗ್ತದೆ. ಏನು ಸಮಸ್ಯೆ ಆಗಿತ್ತು ಸರ್? ಅವ್ರು ಹೇಳ್ತಾ ಇರುವಂಥ 4 ತಿಂಗಳಿಂದ ನಾವು ಪೆಂಡಿಂಗ್ ಇದೆ, ಪದೇ ರಿಪೀಟ್ ಆಗ್ತಿದೆ. ಏನು ತಾಂತ್ರಿಕ ದೋಷ ಏನಾದ್ರು ಆಗಿತ್ತಾ ಅಥವಾ ಫೈನಾನ್ಸಿಂದ ಸಮಸ್ಯೆ ಆಗಿತ್ತಾ? ಫೈನಾನ್ಸ್ ಏನೂ ಸಮಸ್ಯೆ ಇಲ್ಲ. ಅವರು ಟೆಂಡರ್ ಕರೆಯೋದ್ರಲ್ಲಿ ಟೆಂಡರಲ್ಲಿ ಕೆಲವು ತಡ ಆಗಿದೆ, ನಿಧಾನ ಆಯಿತು. ಟ್ರಾನ್ಸ್ಪೋರ್ಟೇಷನ್ದು ರಿಪೋರ್ಟ್ ತೆಗೆದುಕೊಂಡು ಜಿಲ್ಲಾವಾರು ಮಾಹಿತಿ ಕಲೆಕ್ಟ್ ಮಾಡಿ ಅದನ್ನು ಬಿಲ್ ಮಾಡಿ ಅವ್ರು ಕೊಡಬೇಕಾಯಿತು. ಅದೆಲ್ಲ ವರದಿ ಬಂದಿದೆ.
ಇನ್ನು TV9 ವರದಿ ಬೆನ್ನಲ್ಲೇ ರಾಜ್ಯ ಸರ್ಕಾರ 999 ಕೋಟಿ ಹಣ ಬಿಡುಗಡೆ ಮಾಡಿದೆ. ಇದರಲ್ಲಿ ಲಾರಿ ಮಾಲೀಕರಿಗೆ ನೀಡಬೇಕಾದ 2 ತಿಂಗಳ 120 ಕೋಟಿ ಹಣ ಕೂಡ ಸೇರಿದೆ. ನಾಳೆ ಅನ್ನಭಾಗ್ಯ ಅಕ್ಕಿ ಸಾಗಾಣಿಕೆ ಲಾರಿ ಮಾಲೀಕರ ಬಾಕಿ ಬಿಡುಗಡೆ ಮಾಡೋ ಸಾಧ್ಯತೆ ಇದೆ. ಈ ನಡುವೆ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅನ್ನಭಾಗ್ಯದ ಯೋಜನೆಗೆ ಸರ್ಕಾರ ಕನ್ನ ಹಾಕ್ತಿದೆ ಎಂದಿದ್ದಾರೆ. ಅಕ್ಕಿ ನೀಡೋ ಬದಲು ಇಂದಿರಾ ಕಿಟ್ ನೀಡಿ ಅನ್ನಭಾಗ್ಯ ದುಡ್ಡು ಉಳಿಸೋಕೆ ಹೊರಟಿದೆ ಎಂದಿದ್ದಾರೆ. ಅನ್ನಭಾಗ್ಯಕ್ಕೆ ಸರ್ಕಾರವೇ ಕನ್ನ ಹಾಕ್ತಾ ಇದೆ. ಏನ್ ಹೇಳಿದ್ರು ಕಾಂಗ್ರೆಸ್ನವರು? 10 kg ಅಕ್ಕಿನ ಕೊಡ್ತೇವೆ ಬಡವರಿಗೆ ಅಂತ ಹೇಳ್ತಾ ಇದ್ದೀರಿ. ಈಗ ಆ ಅಕ್ಕಿನ ಮಾರ್ಕೆಟ್ ಅಲ್ಲಿ ಮಾರ್ಕೊಳ್ತಾ ಇದ್ದಾರೆ. ಹಾಗಾಗಿ ನಾವು ಇಂದಿರಾ ಕಿಟ್ ಕೊಡ್ತೇವೆ, ಬೇಳೆ ಎಣ್ಣೆನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದ್ರ ಮುಖೇನ 700-800 ಕೋಟಿ ಸರ್ಕಾರಕ್ಕೆ ಉಳಿತಾಯ ಆಗುತ್ತೆ ಅಂತೇಳಿ ಅವರ ಒಂದು ಲೆಕ್ಕಾಚಾರ. ಸತ್ಯ ಏನು ಅಂತೇಳಿ ದುಡ್ಡು ಉಳಿಸೋದಕ್ಕೋಸ್ಕರ ಅಕ್ಕಿಯನ್ನು ನಿಲ್ಲಿಸಿ ಬೇರೆ ಇಂದಿರಾ ಕಿಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಸದ್ಯ ಲಾರಿ ಮಾಲೀಕರಿಗೆ ಕೊಡಬೇಕಾದ 2 ತಿಂಗಳ ಹಣ ಬಿಡುಗಡೆ ಮಾಡಿದೆ. ಇನ್ನುಳಿದ 2 ತಿಂಗಳ ಬಾಕಿ ಕೊಡಬೇಕಿದೆ. ಈ ನಡುವೆ ಮೊದಲೇ ಸರ್ಕಾರದ ಬಳಿ ಹಣ ಇಲ್ಲ ಅಂತಿರೋ ವಿಪಕ್ಷ ಬಿಜೆಪಿಗೆ ಹೊಸ ಅಸ್ತ್ರ ಸಿಕ್ಕಂತಾಗಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್ TV9. ಅತ್ತ ಸರ್ಕಾರ ಈಗಾಗಲೇ 999 ಕೋಟಿ ರೂಪಾಯಿನ ಹೊಸ ಅಕ್ಕಿ ಖರೀದಿ ಸೇರಿದಂತೆ ಬೇರೆ ಬೇರೆದಕ್ಕೆ ಈಗಾಗಲೇ ಬಿಡುಗಡೆ ಮಾಡಿದರೆ, ಇನ್ನೊಂದು ಕಡೆಗೆ ಈಗ ಲಾರಿ ಮಾಲೀಕರ ಸಂಘ ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ತಮ್ಮ ಧರಣಿಯನ್ನು ವಾಪಸ್ ಪಡಿತೀನಿ ಅನ್ನುವಂಥ ಮಾತನ್ನು ಹೇಳ್ತಾ ಇಲ್ಲ. ಇಂದಿನಿಂದ ಅನ್ನಭಾಗ್ಯ ಆಹಾರ ಧಾನ್ಯ ಸಾಗಾಣಿಕೆನ ಬಂದ್ ಮಾಡ್ತೀವಿ, ಯಾವುದೇ ಭರವಸೆ ಈಡೇರಿಸಿದಂಥ ಹಿನ್ನೆಲೆಯಲ್ಲಿ ನಾವು ಬಂದ್ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. TV9ಗೆ ಮಾತನಾಡಿರುವಂಥ VR ಷಣ್ಮುಗಪ್ಪ, ರಾಜ್ಯ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರು ಕೂಡ ಹೌದು. ನಮ್ಮ ಖಾತೆಗೆ ಹಣ ಬರೋ ತನಕ ನಾವು ಯಾವುದೇ ಕಾರಣಕ್ಕೂ ಕೂಡ ಮುಷ್ಕರವನ್ನು ವಾಪಸ್ ಪಡೆಯೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ನಮ್ಮ ಖಾತೆಗೆ ಹಣ ಬರಬೇಕು, ನಮ್ಮ ಖಾತೆಗೆ ಹಣ ಬರೋವರೆಗೂ ಕೂಡ ನಾವು ಮುಷ್ಕರವನ್ನು ಹಿಂಪಡೆಯೋದಿಲ್ಲ. 5 ತಿಂಗಳಿಂದ 260 ಕೋಟಿ ರೂಪಾಯಿ ಬಿಡುಗಡೆ ಆಗಬೇಕಾಗಿದೆ. ಇದುವರೆಗೂ ಕೂಡ ಹಣ ಬಿಡುಗಡೆ ಆಗಿಲ್ಲ. ಜೂನ್ 19ರಂದು 100 ಕೋಟಿ ಕೊಡೋದಾಗಿ ಹೇಳಿದರು. ಈವರೆಗೂ 1 ರೂಪಾಯಿ ಹಣ ಬಂದಿಲ್ಲ ನಮ್ಮ ಖಾತೆಗೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕಡೆಗೆ ಆಹಾರ ಸಚಿವರು ಅಧಿಕಾರಿಗಳು ಮಾತುಕತೆಗೆ ಕರೆದಿಲ್ಲ. ಹೀಗಾಗಿ ಇಂದಿನಿಂದ ಮುಷ್ಕರ ಮಾಡಲು ಮುಂದಾಗಿದ್ದೇವೆ ಅನ್ನುವಂಥ ಮಾತನ್ನು ಇದೀಗ ತಾನೇ VR ಷಣ್ಮುಗಪ್ಪನವರು ಹೇಳ್ತಾ ಇದ್ದಾರೆ.